ನಮಸ್ಕಾರ ಕರ್ನಾಟಕ. ನಾನಿವಾಗ ದೊಡ್ಡಕಲ್ಸಂದ್ರ ಕನಕಪುರ ಮೇನ್ ರೋಡ್ ಹತ್ರ ಇದ್ದೀನಿ ನೋಡಿ. ಇಲ್ಲಿ ಒಂದು ಕಂಪ್ನಿ ಇದೆಯಲ್ಲ ಪ್ರಾವಿಡೆಂಟ್ ಅಂತ. ಸೊ ಇಲ್ಲಿ ಫುಟ್ಪಾತ್ ಮಾಡ್ತಿದ್ದಾರೆ ಕ್ಲೀನಾಗೆ, ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಎಲ್ಲ ಇದು ಮಾಡ್ತಿದ್ದಾರೆ. ಕೆಲಸ ಕೂಡ ನಡೀತಾ ಇದೆ. ಬಟ್ ಇಲ್ಲಿ ಬಂದ್ಬಿಟ್ಟು ಜನ ಗಾಡಿಗಳು ನಿಲ್ಲಿಸ್ಬಿಟ್ಟು ಟಾಯ್ಲೆಟ್ ಮಾಡೋದು, ಮತ್ತೆ ಇಲ್ಲೆಲ್ಲ ತೊಗೊಬಂದ್ಬಿಟ್ಟು ಕಸಗಳು ಹಾಕೋದು, ಇದೆಲ್ಲ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿ ಗಾರ್ಮೆಂಟ್ಸ್ ಎಲ್ಲ ಬಿಟ್ಟಾದ್ಮೇಲೆ ಲೇಡೀಸ್ ಎಲ್ಲ ಹಿಂಗೆ ನಡ್ಕೊಂಡು ಓಡಾಡ್ಕೊಂಡು ಎಲ್ಲ ಬರ್ತಾರೆ ನೋಡಿ. ಈ ಥರ ಬಂದ್ಬಿಟ್ಟು ಇದು ಮಾಡಿ ಇಲ್ಲೆಲ್ಲ ಟಾಯ್ಲೆಟ್ ಮಾಡಿಬಿಟ್ಟು ಹೋಗೋದು. ಇಲ್ಲೇ ಬಂದ್ಬಿಟ್ಟು ಮಾಡಬೇಕು ಅನ್ನೋದೇನಿಲ್ಲ. ಅರ್ಜೆಂಟ್ ಏನಾದರೂ ಇತ್ತು ಅಂದರೆ ನೋಡಿ, ಇಲ್ಲೇ 300 ಮೀಟರ್ಸು 2 ಪೆಟ್ರೋಲ್ ಬಂಕ್ ಇದೆ. ಆ ಕಡೆಯಿಂದ ಬರ್ತಾ 2 ಹೋಟೆಲ್ ಇದೆ. ಸೊ ಯಾವುದೋ ಹೋಟ್ಲಲ್ಲಿ ಮಾಡ್ಬೋದು. ಅದನ್ನ ಬಿಟ್ಬಿಟ್ಟು ಇಲ್ಲೆಲ್ಲ ನೋಡಿ ಮತ್ತೆ ಕಸಗಳು ಹಾಕ್ತಾ ಇರೋದು ತೊಗೊಬಂದ್ಬಿಟ್ಟು. ಸೊ ಅವ್ರು ಮಾಡ್ತಾ ಇರೋದು ಒಳ್ಳೇದಕ್ಕೆ ಅಲ್ವಾ, ಅದನ್ನು ಬಿಟ್ಬಿಟ್ಟು ಯೂಸ್ ಮಾಡ್ಕೊಳ್ಳೋದು ಬಿಟ್ಟು ನಮ್ಮ ಜನ ಮತ್ತೆ ಇದೇ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಕನಕಪುರ ಮೇನ್ ರೋಡು ದೊಡ್ಡಕಲ್ಸಂದ್ರ, ಇಲ್ಲಿ ಯಾರೂ ಈ ಥರ ನಿಲ್ಲಿಸಿ ಟಾಯ್ಲೆಟ್ ಮಾಡೋದಾಗಲಿ, ಈ ಥರ ಕಸ ಹಾಕೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ನಮಗೆ ಒಂಥರ ಆಗುತ್ತೆ, ಯಾಕಂದರೆ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲ ನೋಡಿ. ಮೇನ್ ರೋಡ್ ಇದ್ದಿದೆ ಅಂತಂದರೆ ಆ ಕಡೆಯಿಂದ ಬರೋರೆಲ್ಲ ನೋಡಿ ಮೇನ್ ರೋಡಲ್ಲಿ ಬಂದರೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳಿದೆ. ಸೊ ಈ ಫುಟ್ಪಾತಲ್ಲಿ ಬರ್ತಾರೆ. ಇಲ್ಲಿ ನೀವು ಟಾಯ್ಲೆಟ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಆ ಸ್ಮೆಲ್ಗೆ ಲೇಡೀಸ್ಗಳು ಮಕ್ಕಳುಗಳು ಎಲ್ಲ ಹೆಂಗೆ ಬರೋಕ್ಕಾಗುತ್ತೆ ಹೇಳಿ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಅದು ಹೆಂಗೋ ಚೆನ್ನಾಗಿದೆ ನೋಡಿ, ಮತ್ತೆ ಕಸಗಳು ಈ ಥರ ಎಲ್ಲ. ದಯವಿಟ್ಟು ದೊಡ್ಡಕಲ್ಸಂದ್ರದವರು ಅರ್ಥ ಮಾಡ್ಕೊಬೇಕು. ಹೆಂಗೋ ಸರ್ಕಾರದವರು ಸರ್ಕಾರದವರು ಈ ಕಂಪ್ನಿಯವರು ಏನೋ ಒಂದು ಮಾಡ್ತಿದ್ದಾರೆ, ಫುಟ್ಪಾತ್ ಚೆನ್ನಾಗಿ ಮಾಡ್ತಿದ್ದಾರೆ. ಇಷ್ಟು ವರ್ಷ ಇರಲಿಲ್ಲ, ಇದು ಫುಲ್ಲು ತಿಪ್ಪೆ ಗುಂಡಿ ಆಗಿಬಿಟ್ಟಿತ್ತು ಇದೆಲ್ಲ. ಸೊ ಇವಾಗ ಮಾಡ್ತಿದ್ದಾರೆ, ಅದನ್ನು ಹಾಳು ಮಾಡ್ಕೊಂಬೇಡಿ ನೀವೇ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ದಯವಿಟ್ಟು. ಅಷ್ಟು ಅರ್ಜೆಂಟ್ ಆಯಿತು ಅಂದರೆ 2 ಪೆಟ್ರೋಲ್ ಬಂಕ್ ಇದೆ ಮತ್ತು ಹೋಟೆಲ್ಸ್ ಇದೆ. ನೀವು ಅಲ್ಲಿ ಹೋಗ್ಬಿಟ್ಟು ಟಾಯ್ಲೆಟ್ ಹೋಗ್ಬಿಟ್ಟು ಬರ್ಬೋದು, ಏನು ಅಭ್ಯಂತರ ಇಲ್ಲ, ಯಾರೂ ಕೇಳಂಗೂ ಇಲ್ಲ ಅದು ರೂಲ್ಸ್ ಪ್ರಕಾರ. ಸೊ ದಯವಿಟ್ಟು ಇಲ್ಲಿ ಬಂದ್ಬಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.